ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನೀವು ಕಳೆದ ವಿಡಿಯೋದಲ್ಲಿ ನೋಡಿರೋ ಹಾಗೆ ನಾವು ಆನೆಗುಡ್ಡ ಗಣಪತಿ ಟೆಂಪಲ್ಗೆ ಹೋಗಿದ್ದು, ಮತ್ತೆ ನೆಕ್ಸ್ಟು ನಾವು ಅಲ್ಲಿಂದ ಉಡುಪಿಗೆ ಹೋಗ್ತಾ ಇದ್ದೀವಿ ಶ್ರೀ ಕೃಷ್ಣ ಪರಮಾತ್ಮನ ನೋಡೋಕ್ಕೆ. ತುಂಬಾ ಎಕ್ಸೈಟ್ಮೆಂಟ್ ನನಗಂತೂ ಇದೆ, ಯಾಕಂದರೆ ಮಹಾಭಾರತ ಸೀರಿಯಲ್ನ ನಾನು ಈಗೊಂದು ಲಾಸ್ಟ್ 2-3 ಮಂತ್ಸಲ್ಲಿ ನೋಡ್ತಿದ್ದೆ. ಅದರಲ್ಲಿ ಕೃಷ್ಣನ ಮಾತುಗಳು, ಅವರ ಒಂದು ತತ್ವಗಳು, ಆಮೇಲೆ ಅವರ ಒಂದು ಬೋಧನೆಗಳು ತುಂಬಾ ಮನಸ್ಸಿಗೆ ಹತ್ರ ಅಂತ ಅನಿಸುತ್ತೆ. ಮತ್ತು ಎಷ್ಟು ಧರ್ಮ ಅಂದರೆ ಏನು, ಆ್ಯಕ್ಚುಲಿ ಏನು ಧರ್ಮ ಅನ್ನೋದ್ರ ಬಗ್ಗೆ ಅವರು ಹೇಳ್ಕೊಟ್ಟಿದ್ದಾರೆ. ನೀವು ನೋಡಿ, ಅದರಿಂದ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಂದು ಪಾಸಿಟಿವಿಟಿ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಜೀವನದಲ್ಲಿ ಬದಲಾಯಿಸ್ಕೊಳ್ಳುವಂಥದ್ದು, ಕಲಿಯುವಂಥದ್ದು ಬಹಳಷ್ಟಿದೆ ಅಂತ ಈ ಧಾರಾವಾಹಿ ನಮಗೆ ತಿಳಿಸ್ಕೊಡುತ್ತೆ. ನೀವು ಆ ಸೀರಿಯಲ್ನ ನೋಡಬೇಕು ಅಂತಂದರೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಇವಾಗಲೂ ಕೂಡ ಅವೈಲಬಲ್ ಇದೆ. ಮಹಾಭಾರತ ಅಂತ 2013. ಮತ್ತು ಕೃಷ್ಣನ ಪಾತ್ರದಲ್ಲಿ ಸೌರಭ್ ರಾಜ್ ಜೈನ್ ಅಂತ ಪಾತ್ರ ಮಾಡಿದ್ದಾರೆ. ಅವ್ರದ್ದಂತೂ ಅದ್ಭುತ ನಟನೆ. ಇದು ಕೇಳಿದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದವರು ನೋಡಬೇಕು ಅನಿಸಿದ್ರೆ ದಯವಿಟ್ಟು ನೋಡಿ, ಆಮೇಲೆ ನಿಮಗೆ ಪೂರ್ತಿ ಇಂಟ್ರೆಸ್ಟ್ ಆಗುತ್ತೆ. ನಾವು ಉಡುಪಿಗೆ ರೀಚ್ ಆಗೋ ಅಷ್ಟರಲ್ಲಿ ಅದು ನೈಟ್ ಆಗಿತ್ತು. ಸೊ ಕ್ಯೂನಲ್ಲಿ ನಿಂತಿದ್ದೀವಿ. ಉಡುಪಿಯಲ್ಲಿ ಶ್ರೀಕೃಷ್ಣ ದೇವಾಲಯವನ್ನು 13ನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸ್ತಾರೆ. ಪರಂಪರೆಯ ಪ್ರಕಾರ ಸಮುದ್ರದಲ್ಲಿ ಸಾಗುತ್ತಿದ್ದ ಹಡಗೊಂದರಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಮಧ್ವಾಚಾರ್ಯರು ಪಡೆದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಈ ದೇವಾಲಯವು ದ್ವೈತ ವೇದಾಂತದ ಪ್ರಮುಖ ಕೇಂದ್ರವಾಗಿ ಬೆಳೆದಿದ್ದು, ಮಧ್ವಾಚಾರ್ಯರು ಸ್ಥಾಪಿಸಿದ ಅಷ್ಟಮಠಗಳು ಅಂದರೆ 8 ಮಠಗಳು ದೇವಾಲಯವನ್ನು ಈಗಲೂ ಕೂಡ ಪರ್ಯಾಯ ಪದ್ಧತಿಯ ಮೂಲಕ ನಿರ್ವಹಣೆ ಮಾಡುತ್ತವೆ. ಇದಿಷ್ಟೇ ಆಗಿದ್ದಿದ್ರೆ ಕೃಷ್ಣನ ದೇವಾಲಯ ಇಷ್ಟು ಪ್ರಸಿದ್ಧಿ ಆಗ್ತಿರ್ಲಿಲ್ವೇನೋ. ಆ ದೇವಾಲಯದಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಅದೇನೆಂದರೆ 16ನೇ ಶತಮಾನದಲ್ಲಿ ಪ್ರಸಿದ್ಧ ಹರಿದಾಸ ಸಂತ ಕವಿಯಾದಂತಹ ಕನಕದಾಸರು ಕೃಷ್ಣನ ಪರಮ ಭಕ್ತರಾಗಿರ್ತಾರೆ. ಅವರು ಕೃಷ್ಣನ ದರ್ಶನಕ್ಕಾಗಿ ದೇವಾಲಯಕ್ಕೆ ಬಂದಾಗ ಅವರನ್ನು ಒಳಗೆ ಪ್ರವೇಶಿಸೋಕೆ ಅಲ್ಲಿನ ಸಿಬ್ಬಂದಿಗಳು ನಿರಾಕರಿಸ್ತಾರೆ. ಹೀಗಾಗಿ ಕನಕದಾಸರು ದೇವಾಲಯದ ಪಶ್ಚಿಮ ಭಾಗದಲ್ಲಿ ನಿಂತು ಕೃಷ್ಣನ ಪ್ರಾರ್ಥಿಸ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣನು ಪೂರ್ವಾಭಿಮುಖವಾಗಿದ್ದ ತನ್ನ ವಿಗ್ರಹವನ್ನು ಪಶ್ಚಿಮಾಭಿಮುಖವಾಗಿ ತಿರುಗಿಸಿ ಕನಕದಾಸರಿಗೆ ದರ್ಶನ ನೀಡಿದ್ರು ಅಂತ ಈಗಲೂ ಕೂಡ ನಂಬಲಾಗುತ್ತೆ. ಈ ಘಟನೆಯು ಭಕ್ತಿ, ಜಾತಿ, ವರ್ಗಗಳ ಎಲ್ಲ ಮಿತಿಗಳನ್ನು ಮೀರಿ ದೇವರ ಅನುಗ್ರಹವನ್ನು ಪಡೆಯಬಹುದು ಎಂಬ ಸಂದೇಶವನ್ನು ಸಾರುತ್ತೆ. ಈ ರೀತಿ ಕೃಷ್ಣನ ದರ್ಶನ ದೊರೆತಂತಹ ಕಿಟಿಕಿಯನ್ನು ಈಗ ನಾವು ಕನಕನ ಕಿಂಡಿ ಅಂತ ಕರಿತೀವಿ. ಇಂದಿಗೂ ಭಕ್ತರು ಇದೇ ಕಿಟಕಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡಿತಾರೆ. ಇದು ಭಕ್ತಿ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂಕೇತವಾಗಿ ಪರಿಗಣಿಸಲ್ಪಡುತ್ತೆ. ಈ ಒಂದು ಘಟನೆಯಿಂದ ನಾವೇನು ತಿಳ್ಕೊಬೋದು ಅಂದರೆ, ಭಕ್ತಿ ಅನ್ನೋದು ಜಾತಿ, ಧರ್ಮ, ವರ್ಣ, ಲಿಂಗ ಇವುಗಳನ್ನೆಲ್ಲ ಮೀರಿದ್ದು ಅನ್ನುವಂತಹ ಪಾಠವನ್ನು ಕಲಿಸುತ್ತೆ. ಹೀಗೆ ಕೃಷ್ಣನ ಮತ್ತು ಕನಕನ ಕಿಂಡಿಯನ್ನು ನೆನೆದು ಊಟಕ್ಕೆ ಹೋದ್ವಿ. ಅಂದರೆ ಪ್ರಸಾದ ತುಂಬ ರುಚಿಕರವಾಗಿತ್ತು. ಅದಾದ ನಂತರ ಹೊರಗಡೆ ಬಂದ್ವಿ. ಅಲ್ಲಿನೂ ಅಂಗಡಿಗಳಿದ್ವು. ನಾನೇನಾದರೂ ತೊಗೋಬೇಕು ಅಂದ್ಕೊಂಡೆ, ಬಟ್ ಟೈಮ್ ಆಗಿದ್ದರಿಂದ ಆಗಲಿಲ್ಲ. ತುಂಬಾ ಟಯರ್ಡ್ ಆಗಿತ್ತು ನನಗೆ. ನಾನಷ್ಟೇ ಅಲ್ಲ, ಎಲ್ಲರೂ ಕೂಡ ಟಯರ್ಡ್ ಆಗಿದ್ರು. ಸೊ ಫಸ್ಟು ರೂಮ್ ಬುಕ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಯಾವುದೋ ರೂಮ್ ಸಿಕ್ತು ಹತ್ತಿರದಲ್ಲೇ. ರೂಮ್ ಅಲ್ಲ, ಹಾಲ್ ಸಿಕ್ಕಿದ್ದಷ್ಟೇ. ಯಾಕಂದರೆ ರೂಮ್ಸ್ ಎಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟಿದ್ವಂತೆ. ಅದಕ್ಕೆ ನಾವು 2 ಹಾಲ್ ತೊಗೊಂಡ್ವಿ. ಫೆಸಿಲಿಟಿ ಎಲ್ಲ ಚೆನ್ನಾಗೇ ಇತ್ತು. ಸೊ ಹೋಗಿ 9 ಗಂಟೆಗೆ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಮಾರ್ನಿಂಗ್ ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.